ನಂದು ದಿಸ್ ಇಸ್ ಮಂಡ್ಯ, ಇದು ನನ್ನ ಮನೆ. ಯಾಕಂದ್ರೆ ನಾನು ಪ್ರತಿಯೊಂದು ಪಿಕ್ಚರು ಮಂಡ್ಯದಲ್ಲಿ ಶೂಟಿಂಗ್ ಮಾಡಿಲ್ಲ ಅಂದ್ರೆ ಆ ಪಿಕ್ಚರ್ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಅದು ಅಂಬರೀಷ್ ಅವ್ರ ಜೊತೆಲಿ ನಾನು 7 ಪಿಕ್ಚರ್ ಮಾಡಿದ್ದೀನಿ. ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿಯೊಂದು ದಿವಸನೂ ಶೂಟಿಂಗ್ ಅಲ್ಲಿ ಅಂಬರೀಷ್ ಅವರು ತರೋದು ಊಟ ಮಂಡ್ಯದಿಂದಾನೆ. ಅವ್ರು ಒಂದೇ ಹೇಳ್ತಾರೆ, ನೀನ್ ಅಜ್ಜಿ ಮಂಡ್ಯ ಊಟ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಾ, ಫಸ್ಟ್ ನೀನ್ ತಿನ್ನುವನ್ನ ಹೇಳೋರು. ಅಷ್ಟು ಪ್ರೀತಿ, ಅಷ್ಟೊಂದು ಇನ್ನೇನು ಹೇಳ್ಬೇಕಾಗಿಲ್ಲ. ಅಂಬರೀಷ್ ಅವರು ನಿಮ್ಮೆಲ್ಲರ ಬಗ್ಗೆ ಏನೆಲ್ಲ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ. ಹಾಗೆ ಸುಮಲತಾ ಮೇಡಮ್ ಅವರು, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಅವರು ಲೊಕೇಶನ್ ಬಂದರೆ ಅಂಬರೀಷ್ ಅವ್ರ ಜೊತೆಲಿ ನಂಗೆ ಜಲಸ್ ಆಗೋದು. ನಾನು ಅವ್ರ ನಾಯಕಿ ಜೊತೆ ಆ್ಯಕ್ಟ್ ಮಾಡಿದ್ರು ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಎಷ್ಟು ಒಳ್ಳೆ ಸ್ಮೈಲು. ಆ್ಯಂಡ್ ಏನು ಜೋಡಿ ಅಂಬರೀಷ್ ಅವರು ಸುಮಲತಾ ಅವರು, ನಿಜವಾಗ್ಲು ತುಂಬ ಖುಷಿ ಅನ್ಸುತ್ತೆ ಇಬ್ಬರ ಜೊತೆ ನೋಡೋಕ್ಕೆ. ಹಾಗೆ ರಾಮು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾನರಲ್ಲಿ ಕಲಾಸಿ ಪಾಳ್ಯ ಮಾಡುವಾಗ ರಾಮು ಅವರು ಆವಾಗಲೇ ದರ್ಶನ್ಗೆ ಸೆಲೆಬ್ರಿಟಿ ಆದರು. ಅವ್ರಿಗೆ ಒಂದೇ ಒಂದು ಆಸೆ ಇತ್ತು, ಕನಸಿತ್ತು, ಇಂಥ ಒಂದು ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳು ಬರಬೇಕಿತ್ತು ಅಂತ. ಆ ಕನಸನ್ನ ಪೂರೈಸಿದ ನಿಮ್ಮೆಲ್ಲರ ನನ್ನ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ರಾಕ್ಲೈನ್ಗೆ ಒಂದು ಫೋನ್ ಮಾಡಿದೆ, ಅವ್ರು ನನ್ನ ಮಗಳನ್ನ ಇಲ್ಲಿ ನಿಲ್ಲಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ರಾಕ್ಲೈನ್ ಅವರೇ. ಹಾಗೆ ತರುಣ್ ಅವರು, ನಿಜವಾಗ್ಲೂ ಅವ್ರಿಗೆ ತುಂಬ ಧನ್ಯವಾದ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಅದು ಮೊದಲನೇ ಚಿತ್ರ, ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು, ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು, ಅದು ನಿಮ್ಮೆಲ್ಲರ ಪ್ರೀತಿ ರೈತರಿಗೋಸ್ಕರ ಮಾಡ್ತಿರೋ ರೋಲು. ನಿಜವಾಗ್ಲೂ ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ನಾನು ಹೇಳ್ಬೇಕಾಗಿಲ್ಲ, ನೋಡಿ ಕಾಟೇರ ಥಿಯೇಟ್ರಿಗೆ ಬನ್ನಿ ಅಂತ ಹೇಳ್ಬೇಕಾಗಿಲ್ಲ. ನೀವು ಚಿತ್ರರಂಗನ ಬೆಳೆಸಿದ್ದೇ ನೀವೆಲ್ಲ. ಸೊ ನೀವೆಲ್ಲ ಕಾಟೇರ ನೋಡ್ತೀರಾ, ಸಕ್ಸಸ್ ಮಾಡ್ತೀರಾ, ಮತ್ತೆ ಇದೇ ಸ್ಟೇಜಲ್ಲಿ ಸಿಲ್ವರ್ ಜೂಬ್ಲಿ ಅವಾರ್ಡನ್ನ ನೋಡ್ತೀರಾ ಅಲ್ವಾ? ಸೊ ಕಾಟೇರ ಆಲ್ರೆಡಿ ಸೂಪರ್ ಹಿಟ್ ಆಗ್ಬಿಟ್ಟಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ 29th ಕಾಟೇರ, ಡಿ ಬಾಸ್ ಇಸ್ ಕಮಿಂಗ್. ಅವರು ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ. Yes, thank you so much.